ಮಹಾಕುಂಭ ಹೈ ಮಹಾಕುಂಭ ಹೈ ಮಹಾಕುಂಭ ಹೈ ಮಹಾಕುಂಭ ಹೈ. ಸೊ ಈ ಕುಂಭಯಾತ್ರೆಯನ್ನು ನಮ್ಮ ತಂದೆ ತಾಯಿಗಳು ಕೂಡ ಮಾಡಿದರು. ಈಗ ಪ್ರಯಾಗರಾಜದೊಳಗೆ ವ್ಯವಸ್ಥೆಗಳು ಬದಲಾಗ್ಯದ. ಸಾವಿರಾರು ಕೋಟ್ಯಾವಧಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸೊ ಊರ ಹೊರಗೇನೆ ಪಾರ್ಕಿಂಗ್ ನಿಂದ್ರಿಸ್ಬಿಡ್ತಾರೆ ಈಗ. ಸೊ ಊರ ಹೊರಗೆ ಪಾರ್ಕಿಂಗ್ ನಿಂದ್ರಿಸಿದ ಮೇಲೆ ಈ ರೀತಿಯಾಗಿ ದೂಕುವಂತಹ ಗಾಡಿ ಒಳಗೆ, ಸೈಕಲ್ ಗಾಡಿ ಒಳಗೆ ನಾವು ಒಳಗೆ ಬರಬೇಕು. ಒಬ್ಬರಿಗೆ 300ರಿಂದ 400 ರೂಪಾಯಿ ತೊಗೋತಾರೆ. ಎಲ್ಲೇ ಪ್ರಯಾಗರಾಜ ಹೊರಗಡೆಗೆ ಬಸ್ ಪಾರ್ಕ್ ಮಾಡಿ ಆ ಪಾರ್ಕಿಂಗ್ನಿಂದ ನಮ್ಮ ಮಠಗಳಿಗೆ ನಾವು ತೆರಳಲಿಕ್ಕೆ ಈ ರೀತಿಯಾದಂತಹ ಒಂದು ಸಂಚಾರದ ವ್ಯವಸ್ಥೆ. ಎಲ್ಲಿ ನೋಡಿದ್ರೂ ಜನ ಬಿಟ್ಟರೆ ಬೇರೆ ಯಾರೂ ಕಾಣೋದಿಲ್ಲ. ಸೊ ಎಲ್ಲರಿಗೂ ಗೊತ್ತು, ಬಹಳಷ್ಟು ಪಾಪಗಳನ್ನು ಮಾಡಿದ್ದೇವೆ. ಈ ಪಾಪಗಳಿಗೆ ಪರಿಹಾರ ಆಗಬೇಕು ಅಂತಂದರೆ ಈ ಕುಂಭದಲ್ಲಿ ನಾವು ಸ್ನಾನಾದಿಗಳನ್ನು ಮಾಡಿ ನಮ್ಮ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಮತ್ತೆ ಜೀವನದೊಳಗೆ ಇಂತಹ ಪಾಪಗಳನ್ನು ನಾವು ಮಾಡೋದಿಲ್ಲ ಅಂತನ್ನೋದೇ ಉದ್ದೇಶ. ಸೊ ಈ ರೀತಿಯಾಗಿ ಕುಂಭಯಾತ್ರೆಯಲ್ಲಿ ಈ ಸಣ್ಣ ಯಾತ್ರೆ ಜನ ಹೆಂಗೆ ನಡಿಲಿಕತ್ತಾರ ಅಂತನ್ನೋದು ನೀವು ನೋಡ್ಲಿಕತ್ತೀರಿ. ನಿಮಗೆ ಜನಸಾಗರ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ಕುಂಭಯಾತ್ರೆಗೆ ತೆರಳಬೇಕು. ಇನ್ನು ಆ ತಾಯಿಯ ಸನ್ನಿಧಾನ ಸರಸ್ವತಿ, ಗಂಗಾ, ಯಮುನೆಯ ಒಂದು ಸಂಗಮದೊಳಗಂತರೂ ಎಲ್ಲಿ ನೋಡ್ತೀರಿ ಅಲ್ಲಿ ಜನ, ಎಲ್ಲಿ ನೋಡ್ತೀರಿ ಅಲ್ಲಿ ಜನ, ಎಲ್ಲಿ ನೋಡ್ತೀರಿ ಅಲ್ಲಿ ಜನ. ಸೊ ಈ ಜನರ ಮಧ್ಯೆ ನಾವು ಒಂದು ದೊಡ್ಡ ತಪಸ್ಸಿನಂತೆ ಈ ಒಂದು ಯಾತ್ರೆಯನ್ನು ಮಾಡಿಕೊಂಡು ಬಂದರು ನಮ್ಮ ಅಪ್ಪ ಅಮ್ಮ. ಸೊ ಮಹಾಕುಂಭದ ಯಾತ್ರೆಯನ್ನು ಪರಿಪೂರ್ಣವಾಗಿ ಮಾಡಿ ಈ ವಯಸ್ಸಿನಲ್ಲಿಯೂ ಕೂಡ ಪುಣ್ಯ ಮಾಡಬೇಕು ಅಂತನ್ನುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ ಹೋಗಿ ಬಂದರು. ಇಂತಹ ಎಲ್ಲ ಕುಂಭಯಾತ್ರಿಕರಿಗೆ ನಮೋ ನಮಃ.